ಏ ಸೀನು, ಮೊದಲನೇ ಚೀಟಿನ ನಾನ್ ಕಟ್ತೀನಿ. ತಗೋ. ಲೇ ಮಗ್ನೆ, ದುಡ್ಡು ಇಸ್ಕೊಂಡ್ಮೇಲೆ ರಿಸಿಟ್ ಕೊಡ್ಬೇಕು ಕಣ. ಅತ್ತೇನೆ ಅಲ್ವಾ ಅಪ್ಪ? ವ್ಯಾಪಾರದಲ್ಲಿ ಸಂಬಂಧಗಳನ್ನೆಲ್ಲ ನೋಡಬಾರ್ದು. ರಸೀದಿ ಕೊಡು. ಸರಿ ಮಾವ. ಅತ್ತೆ. ಶುಭಂ, ನಿನಗೆಲ್ಲ ಒಳ್ಳೇದೇ ಆಗ್ಲಿ. ಏನ್ ನೋಡ್ತಿದ್ದೀರಾ? ಚೀಟಿ ಕಟ್ಟೋಕೆ ತಾನೇ ಬಂದಿರೋದು, ದುಡ್ಡು ಕೊಡಿ. ಎಲ್ಲ ಬನ್ನಿ ಬನ್ನಿ ಬನ್ನಿ, ಎಲ್ರು ಲೈನಲ್ಲಿ ಬನ್ನಿ, ಲೈನಲ್ಲಿ ಬನ್ನಿ, ಲೈನಲ್ಲಿ ಬನ್ನಿ. ಆ ದುಡ್ಡನ್ನ ಯಾಕೆ ಅಷ್ಟೊಂದು ಆಸೆಯಿಂದ ನೋಡ್ತಾ ಇದೀಯಾ? ಅದು ನಮಗಲ್ಲ, ಮತ್ತೆ ವಾಪಸ್ ಅವರಿಗೆ ಕೊಡ್ಬೇಕು. ಹೌದಾ? ಇದೇನ್ ಸರ್, ಹೀಗ್ ಬೆವರ್ತಾ ಇದ್ದೀರಾ? ಏನಾಯ್ತು? ಅದೆಲ್ಲ ಹೇಳ್ತೀನಿ, ಫಸ್ಟ್ ನಿನ್ ಕಣ್ಮುಚ್ಚು. ಏನು ಹೇಳ್ತೀನಿ ಅಂದಲ್ವಾ, ಫಸ್ಟ್ ನಿನ್ ಕಣ್ಮುಚ್ಚು. ಇವಾಗ ಕಣ್ಬಿಡು. ಏನ್ ಸರ್ ಇದು? ದುಡ್ಡು. ಅದ್ ಗೊತ್ತಾಗ್ತಿದೆ ಸರ್, ಎಲ್ಲಿಂದ ಬಂತು? ಕಳ್ತನ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ. ನಿನಗೋಸ್ಕರ ತಂದಿತ್ತು, ಒಳಗೆ ತೊಗೊಂಡೋಗಿ ಸೇಫಾಗಿಡು. ಇವಾಗ ನಿನ್ನ ಖರ್ಚಿಗೆ ತುಂಬಾ ಅವಶ್ಯಕತೆ ಇದೆ. ಸರ್, ಮೊದಲು ಇದು ಎಲ್ಲಿಂದ ತಂದ್ರಿ ಅಂತ ಹೇಳಿದ್ರೆ ಇದನ್ನ ಏನ್ ಮಾಡ್ಬೇಕು ಅಂತ ಯೋಚಿಸ್ತೀನಿ. ನಮ್ ದುಡ್ಡೆ ಅಂತ ಹೇಳ್ತಿದ್ದೀನಲ್ವಾ? ಹೌದು ಸರ್, ನಮ್ ದುಡ್ಡೇ. ಬಟ್ ಯಾವುದು ಅಂತ ಹೇಳಿ, ನಿಮಗ್ ಸಂಬಳ ಬಂತಾ? ಅಷ್ಟಕ್ಕೂ ನಿಮ್ ಸ್ಯಾಲ್ರಿ ಈಗಲೇ ಬರಲ್ವಲ್ಲ? ನಿಜ ಹೇಳಿ ಸರ್. ಅದು ಹೊಸ ಬೈಕ್ ತಗೊಳಕ್ಕೆ ಅಂತ ಹಳೆ ಬೈಕ್ ಮಾರ್ಬಿಟ್ಟೆ. ನಾಳೆ ನೀನ್ ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್ ಆದಾಗ ಗರ್ವದಿಂದ ನೀನ್ ಸಂಪಾದಿಸಿದ ದುಡ್ಡಲ್ಲಿ ಒಳ್ಳೆ ಬೈಕ್ ಕೊಂಡ್ಕೋತೀನಿ. ಏನಾಯ್ತು ರಾಜಿ, ಹಾಗ್ಯಾಕೆ ನೋಡ್ತಿದ್ಯಾ? ರಾಜಿ, ನನ್ ಗುಡ್ ನ್ಯೂಸ್ ಹೇಳಿದ್ದು. ನನಗೆ ತುಂಬಾ ಬ್ಯಾಡ್ ನ್ಯೂಸ್ ಕಾಣಿಸ್ತಿದೆ ಸರ್. ಯಾಕೆ ಹೀಗೆ ಮಾಡಿದ್ರಿ ನೀವು? ಅದೇ ರಾಜಿ, ನೀನು ದೊಡ್ಡ ಪ್ಲೇಯರ್ ಆಗ್ಬೇಕು, ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಖರ್ಚುಗಳಿರುತ್ತೆ ಅಲ್ವಾ? ಅಷ್ಟಕ್ಕೂ ನನಗ್ ಹೇಳ್ದೆ ಯಾಕೆಂತ ಕೆಲಸ ಮಾಡಿದ್ರಿ ಸರ್? ಅಯ್ಯೋ, ಅದು ಹಾಗಲ್ಲ. ಅಷ್ಟಕ್ಕೂ ನೀನು ಈ ಲೋಕಲ್ ಕೌಂಟಿಲಿ ಯಾಕೆ ಆಡ್ಬೇಕು? ಅದಕ್ಕೋಸ್ಕರ ನಿಮಗ್ ಗಾಡಿ ಮಾರೋದಕ್ಕೆ ನಾನು ಹೇಳದ್ನಾ? ರಾಜಿ, ಗಾಡಿ ಬಗ್ಗೆ ಯೋಚನೆ ಮಾಡ್ಬೇಡ. ಆಫೀಸಿಗೆ ಹೋಗೋಕೆ ಆಟೋ, ಬೈಕು ಏನಾದ್ರೂ ಸಿಗುತ್ತೆ. ಮೊದ್ಲು ಇವಾಗ್ಲೇ ಹೋಗಿ ಈ ದುಡ್ಡನ್ನ ಕೊಟ್ಬಿಟ್ಟು ಗಾಡಿ ತಗೊಂಡ್ ಬನ್ನಿ. ರಾಜಿ, ನಾನ್ ಮತ್ತೊಂದು ಗಾಡಿ ಕೊಂಡ್ಕೋತೀನಿ ಅಂದೆ ಅಲ್ವಾ? ಇವಾಗ ನೀನು ಈ ದುಡ್ಡು ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನೀವ್ ಮೊದ್ಲು ಗಾಡಿ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ. ರಾಜಿ, ಆಣೆ ಅಲ್ಲ, ಯಾಕೆ ಚಿಕ್ಕ ಮಗು ತರ? ಮತ್ತೆ ನೀವ್ ಮಾಡಿದ ಕೆಲ್ಸ ಏನು? ಹುಚ್ಚರ ತರ. ನನಗಂತೂ ನಿಮ್ ಯೋಚನೆ ಇಷ್ಟನೇ ಆಗ್ಲಿಲ್ಲ. ರಾಜಿ, ಅದ್ ಹಾಗಲ್ಲ. ಈ ದುಡ್ಡು ನಿಂಗೆ ಯೂಸ್ ಆಗುತ್ತೆ ಅಲ್ವಾ? ಬೇಡ ಅನ್ಬೇಡ. ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ ಸರ್, ಈ ದುಡ್ಡನ್ನ ವಾಪಸ್ ಕೊಟ್ಟು ನಮ್ ಗಾಡಿನ ವಾಪಸ್ ತಗೊಂಡ್ ಬನ್ನಿ. ರಾಜಿ, ಅದ್ ಹಾಗಲ್ಲ ರಾಜಿ, ನಾನು ಹೇಳ ಸ್ವಲ್ಪ ಕೇಳು. ನಾನು ಹೇಳ್ತಾನೆ ಇದೀನಿ, ಮತ್ತೆ ಮತ್ತೆ ನನ್ನ ಕನ್ವಿನ್ಸ್ ಮಾಡಕ್ ನೋಡ್ತಿದ್ದೀರಲ್ಲ. ಏರಿ ನಿಮ್ಗೆ ಈ ತರ ಅಲ್ಲ. ನೀವ್ ನನಗೆ ಹೇಳ್ದೆ ಈ ಕೆಲಸ ಮಾಡಿದೆ ದೊಡ್ಡ ತಪ್ಪು, ಮತ್ತೆ ಮತ್ತೆ ಸಮರ್ಥಿಸ್ಕೋತಾ ಇದ್ದೀರಾ. ಮೊದ್ಲು ನೀವು ಬಸ್ಗೆ ಹೊಡೀರಿ. ಏನ್ ಹೇಳ್ತಿದ್ಯಾ ನೀನು? ಅವಲಾಗಲ್ಲ, ನೆನ್ಪಿರ್ಲಿ, ನಾನು ಸರ್, ನಿನ್ ಸ್ಟೂಡೆಂಟು, ನಂಗೆ ಪನಿಷ್ಮೆಂಟಾ? ಏನು? ಏನ್ ನೀವ್ ಸರ್, ನಾನ್ ಸ್ಟೂಡೆಂಟ್? ರಾಜಿ, ರಾಜಿ, ಹೊಡಿತಿದ್ಯಾ? ಈ ಮನೇಲಿ ನಾನ್ ನಿಮ್ ಹೆಂಡತಿ, ನೀವ್ ನನ್ ಎಲ್ಲ ಕ್ಯಾಶ್ ಯಾಕೆ ಸೀನು? ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಕೋಬಹುದಲ್ವಾ? ವೈಟ್ ಮನಿ ಅಫಿಷಿಯಲ್ ಆಗಿರುತ್ತೆ.
ಇದೆಲ್ಲ ಕ್ಯಾಶ್ ಆಗಿರೋದ್ರಿಂದ ಇದರಲ್ಲಿರೋ ಪ್ರತಿ ರೂಪಾಯಿಗೂ ನಾವು ಲೆಕ್ಕ ತೋರಿಸ್ತೀವಿ ಆದ್ಯ. ಅದು ಹಣಕಾಸಿನ ವಿಷಯದಲ್ಲಿ ನಿಮ್ ದೊಡ್ಡಪ್ಪನ ಹತ್ರ ನಾವು ಮಾತಾಡೋಕ್ಕಾಗಲ್ಲಮ್ಮ. ಎಲ್ಲಿ ಕೊಡು, ನಾನು ನೋಡ್ತೀನಿ. ನಾನಾಗ್ಲಿ ಎಲ್ಲ ಅದು ಹಂಗ ಹೇಳು ತಂಗ್ಯಮ್ಮ. ದೇಹ ಬೆಳೆದಿದೆ ಹೊರತು ಬುದ್ಧಿ ಮಾತ್ರ ಏನೂ ಇಲ್ಲ. ಮಾವ, ಅಮ್ಮನ್ ಸ್ಥಾನನ ಯಾವತ್ತಿಗೂ ಯಾರೂ ಬದಲಾಯಿಸೋಕಾಗಲ್ಲ. ಆದ್ರೆ ನೀನ್ ಯಾಮಾರಿಸ್ತೀಯ ಆದ್ಯಾ? ನಿನ್ನ ಬುದ್ಧಿವಂತಿಕೆನ ಕಮ್ಮಿ ಅಂತ ಅನ್ಕೋಬಾರ್ದು. ಹೆಂಡ್ತಿನ ಮನ್ಸಲ್ಲಿ ಇಟ್ಕೊಂಡಿದ್ರು ಅಮ್ಮನ್ನ ಕಣ್ಣಲ್ಲಿಟ್ಕೊಂಡು ಕಾಪಾಡ್ಕೋಬೇಕು. ಒಳ್ಳೆ ಮಾತೆ ಹೇಳಿದ್ಯಮ್ಮ. ಪದ್ಮ ಕೂಡ ನಿಂತರನೇ ದೊಡ್ಡ ಮನ್ಸಿಂದ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಥ ಮಾಡ್ಕೊಂಡಿರೋದಕ್ಕೆ ಅಣ್ಣ ಆ ದುಡ್ಡನ್ನ ನನಗ್ ಕೊಡು ಅಂತ ಕೇಳ್ತಿರೋದು.